ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ಒಂದು ಪ್ರತಿಷ್ಠಿತ ಶಾಲೆ ಸೋಮನಹಳ್ಳಿ ಎಸ್ ಎಂ ಕೃಷ್ಣಾಜಿಯವರ ತಂದೆ ತಾಯಿ ಹೆಸರಲ್ಲಿರ್ತಕ್ಕಂಥ SCMM ಮಲ್ಲಯ್ಯ SCMM ಪ್ರೌಢಶಾಲೆಯಲ್ಲಿ ನಾನೊಬ್ಬ ಗಣಿತ ವಿಜ್ಞಾನ ಶಿಕ್ಷಕನಾಗಿ 30 ವರ್ಷ ಸೇವೆ ಸಲ್ಲಿಸಿ ಅಲ್ಲಿಂದ ನಿವೃತ್ತಿ ಹೊಂದಿ 2023 ಮಾರ್ಚಿನಲ್ಲಿ ನಾನೀಗ ಒಂದು ಶಿಕ್ಷಕರ ಬಡಾವಣೆ ಅಲ್ಲಿ ವಾಸ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದು ನಾನು ನಿಂತಿರುವಂಥ ಜಾಗ ಶಿಂಷಾ ನದಿಯ ಪಕ್ಕದಲ್ಲಿ ಒಂದು ಫ್ಲೈ ಓವರ್ ಇದಿಲ್ಲಿ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜು ಇಲ್ಲಿ ಅನ್ಯಾಯ ಮೋಸ ನಡೆದಿದೆ. ಒಂದು ಕಡೆ ಮಾತ್ರ ಬ್ರಿಡ್ಜನ್ನು ಮಾಡಿದ್ದಾರೆ, ಇನ್ನೊಂದು ಕಡೆ ಬ್ರಿಡ್ಜ್ ಮಾಡಿಲ್ಲ. ಕೇಂದ್ರದ ಒಂದು ಯೋಜನೆ ಇದು ಸ್ನೇಹಿತರೆ. ಏನು ನಮ್ಮ ರಾಷ್ಟ್ರ ನಾಯಕರುಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಬ್ರಿಡ್ಜ್ ಆಗಬೇಕಾಗಿದೆ ಸ್ನೇಹಿತರೆ. ಹಣ ಇಲ್ಲ ಅಂತ ಹೇಳಿ ಆ ಒಂದು ರಸ್ತೆಯನ್ನು ಹಾಳುಗೆಡವಿ ಇವತ್ತು ಅಲ್ಲಿ ಅನ್ಯಾಯ ನಡೀತಾ ಇದೆ. ಆ ಅನ್ಯಾಯ ಸರಿಪಡಿಸಿ ಅಂತೇಳಿ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಂದು ಯೂಟ್ಯೂಬ್ ಚಾನಲ್ ಇದೆ, ಚೆನ್ನಪ್ಪ AC ಅಂತ. ಅಲ್ಲಿ ಹೋಗಿ ನೋಡಿ, ಅಲ್ಲಿಂದ ದಯಮಾಡಿ ಸರ್ಕಾರದ ಮಟ್ಟಕ್ಕೆ ಇದನ್ನು ಹೋಗುವಂಗೆ ಮಾಡಿ ಅಲ್ಲಿಂದ ಈ ಒಂದು ನ್ಯೂನತೆ ಸರ್ವೋಗ್ಲಿ ಅಂತಕ್ಕಂಥದ್ದು. ಇಲ್ಲೊಂದು ಲಿಫ್ಟ್ ಇರಿಗೇಷನ್ ಇದೆ, ಇದು ಕೂಡ ಕೆಲಸ ಮಾಡ್ತಾಯಿಲ್ಲ ಸ್ನೇಹಿತರೆ. ರೈತರುಗಳು ಹಸಿರು ಟವಲ್ ಹಾಕೊಂಡಿರೋ ರೈತರುಗಳೇ ಬಂದು ಇಲ್ಲಿ ಪ್ರತಿಭಟನೆ ಮಾಡಿ ಬಂದು ನಿಂತ್ಕೊಂಡು ಇದನ್ನು ಓಡುವಂತೆ ಮಾಡಿ ಕೆರೆಗಳಿಗೆ ನೀರು ತುಂಬಿಸ್ಬೋದು ಸ್ನೇಹಿತರೆ. ಇದೆಲ್ಲ ಆಗದೇ ಇರೋ ಕೆಲಸ. ಇದನ್ನು ಮಾತ್ರ ಅಧಿಕಾರಿಗಳು ನಿಜವಾಗ್ಲೂ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ನಾನು ಹೇಳೋದು, ಒಂದು ಚಿತ್ರನಟ ಅನಿರುದ್ಧ್ ಅವರು ಒಂದು 2 ವಿಡಿಯೋಗಳನ್ನು ನೋಡಿದೆ ಸ್ನೇಹಿತರೆ. ಅವರು ನಿಜವಾಗ್ಲೂ ಮೈಸೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಕೆಲವು ಕಡೆ ಹೋಗ್ಬಿಟ್ಟು ವಿಡಿಯೋ ಮಾಡಿದ್ದಾರೆ. ಅದನ್ನು ನೋಡಿಬಿಟ್ಟು ನನಗೆ ಭಾಳ ಸಂತೋಷ ಆಯಿತು ಸ್ನೇಹಿತರೆ. ಏನು ನ್ಯೂನತೆಗಳು ಆಗಬೇಕಾಗಿರ್ತಕ್ಕಂತಹ ನ್ಯೂನತೆಗಳನ್ನು ನೋಡಿ ಈ ಥರ ಈ ಅಧಿಕಾರಿಗಳಿಗೆ ಗಮನಕ್ಕೆ ತರುವಂಥ ಕೆಲಸನ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ಖುಷಿ ಆಯಿತು ಸ್ನೇಹಿತರೆ. ನಾನು ಕೂಡ ಅದನ್ನೇ ಮಾಡ್ತಾಯಿರೋದು. ನೋಡಿ ಸ್ನೇಹಿತರೆ, ನಾನು ನನ್ನ ಒಂದು ನಿವೃತ್ತಿ ಜೀವನನ ಹೀಗೆ ಏನು ನ್ಯೂನತೆಗಳಿದ್ದಾವೆ ಅದನ್ನು ಅಧಿಕಾರಿ ಮಟ್ಟಕ್ಕೆ ಗಮನಕ್ಕೆ ತಂದು ಅದು ಸರಿ ಹೋಗಬೇಕು, ಸಮಾಜ ಸುಧಾರಣೆ ಆಗಬೇಕು, ಸಮಾಜದಲ್ಲಿರುವ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಕೂಡ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅವ್ರಿಗೆ ಕಮೆಂಟ್ ಹಾಕಿದೆ, ನಾನು ಅನಿರುದ್ಧ್ ಅವ್ರಿಗೆ ಕಮೆಂಟ್ ಹಾಕಿದೆ ನೋಡಿ ನಾನು ಕೂಡ ಈ ಥರ ಮಾಡ್ತಾಯಿದ್ದೀನಿ ಸರ್. ಈ ಥರ ನೋಡಿ ಏನು ಕುಂದುಕೊರತೆಗಳು ಪ್ರಜಾವಾಣಿಲಿ ಒಂದು ಭಾಗ ಇದೆ, ಕುಂದುಕೊರತೆ ಅಂತ ಅಂದ್ಬಿಟ್ಟು. ಅಲ್ಲಿ ಭಾಳಷ್ಟು ಅಂಕಣಗಳಲ್ಲಿ ನಾನು ಬರೆದಿದ್ದೀನಿ. ಏನು ನ್ಯೂನತೆಗಳು, ಸಮಾಜದಲ್ಲಿರುವಂಥ ನ್ಯೂನತೆಗಳನ್ನು ಅಂಕಣಕಾರನಾಗಿ ಬರೆದಿದ್ದೀನಿ ಸ್ನೇಹಿತರೆ. ಚೆನ್ನಪ್ಪ ಆಲೂರು ಅಂತೇಳಿ ಬೇಕಾದರೆ ನೋಡಿ, ಪ್ರಜಾವಾಣಿ ಒಳಗಡೆ ಕುಂದುಕೊರತೆ ವಿಭಾಗದಲ್ಲಿ ಭಾಳಷ್ಟು ಸಲ ನಾನು ಬರೆದಿದ್ದೀನಿ ಸ್ನೇಹಿತರೆ. ಅದು ನನ್ನ ಒಂದು ಸಮಾಜ ಸೇವೆ, ಸೋಷಿಯಲ್ ವರ್ಕ್ ಅಂತೇಳಿ ನಾನು ಇದನ್ನು ಕನ್ಸಿಡರ್ ಮಾಡ್ತೀನಿ ಸ್ನೇಹಿತರೆ. ನಿಜವಾಗ್ಲೂ ನಮ್ಮ ತಹಸೀಲ್ದಾರವರು, ಮದ್ದೂರು ತಾಲೂಕು ತಹಸೀಲ್ದಾರರು ನನಗೆ ಒಂದು ಸಮಾಜ ಸೇವೆಗೆ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಕೆಂಪೇಗೌಡ ಜಯಂತಿ ಆಚರಣೆ ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿದ್ದಾರೆ ಸ್ನೇಹಿತರೆ. ಇದು ನನಗೆ ಬೇಕಿಲ್ಲ, ಆದರೆ ನಿಜವಾಗ್ಲೂ ನಾನು ಭಾಳಷ್ಟು ಕೆಲಸ ಇದನ್ನು ಮಾಡಿದ್ದೀನಿ. ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ದೀನಿ. ಮಕ್ಕಳಿಗೆ 30 ವರ್ಷ ಸೇವೆ ಮಾಡಿ 5,000 ನನ್ನ ಶಿಷ್ಯಂದಿರ ಬಳಗ ಇದೆ. ಇಲ್ಲಿ ತೈಲೂರಿನ ಒಬ್ಬ ಚೆಲುವರಾಜ, ಅವನು ಕೂಡ ನನ್ನ ಹಳೆಯ ಶಿಷ್ಯ. ನೋಡಿ, ಇದನ್ನು ಏನಾದರೂ ಮಾಡಿ ಓಡಿಸಪ್ಪ, ಇದನ್ನು ಏನಾದರೂ ಮಾಡಿ. ನಿಮ್ಮ ತೈಲೂರು ಕೆರೆಗೆ ನೀರು ಇಲ್ಲಿಂದ ಶಿಂಷಾ ನದಿಗೆ, ಇಲ್ಲಿಂದ ಕಣ್ವಾ ಕೆರೆಗೆ ನೀರು ಹೋಗುತ್ತೆ ಇಗ್ಲೂರು ಡ್ಯಾಮಿಂದ. ಇಲ್ಲಿ ನಾವು ಇದರ ನೀರನ್ನು ನಾವು ಬಳಸಬಾರ್ದೆ ಅನ್ನೋದು ನಾನು ಕೇಳ್ತಕ್ಕಂಥ ಒಂದು ಪ್ರಶ್ನೆ ಇದು ಸ್ನೇಹಿತರೆ. ನಿಜವಾಗ್ಲೂ ಒಂದು ಅನಿರುದ್ಧ್ ಅವರು ಕೆಲಸ ಮಾಡ್ತಾಯಿದ್ದಾರಲ್ಲ, ಅದು ಭಾಳ ಖುಷಿ ಪಡ್ತು. ನಿಜವಾಗ್ಲೂ ಅದು ನನಗೆ ಖುಷಿ ಆಯಿತು. ಇದೇ ಥರ ಕೆಲಸಗಳು ನಾನು ಕೂಡ ಮಾಡಿದ್ದೀನಿ. ಇದನ್ನು ನೋಡಿ, ಇಲ್ಲಿ ಒಂದು ಪಾಳು ಬಿದ್ದಿರೋ ಜಾಗನ ಒಂದು ಪಾರ್ಕ್ ಮಾಡಲಿ ಅಂತೇಳಿ ನಾನು ನಮ್ಮ ಶಾಸಕರ ಸಮ್ಮುಖದಲ್ಲಿ ಇದೆಲ್ಲ ನಡೀಲಿ, ಇದೆಲ್ಲ ಆಗಲಿ, ಸುತ್ತಮುತ್ತಲೂ ಹಿರಿಯ ನಾಗರಿಕರು ನಾವು ಆ ಹಿರಿಯ ನಾಗರಿಕರಿಗೆ ಬಂದು ಕೂತ್ಕೊಂಡು ಸಂಜೆ ಹೊತ್ತು ವಿಹಾರ ಮಾಡೋಕ್ಕೆ, ಬೆಳಗ್ಗೆ ಹೊತ್ತು ಕಾಲಹರಣ ಮಾಡೋದಕ್ಕೆ
ಒಳ್ಳೆ ಸೂಕ್ತವಾದ ಜಾಗ ಇದು ಅಂಥೇಳಿ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೇನು ಅನ್ಯತಾ ಭಾವಿಸಬೇಡಿ. ನನ್ನದು ಯೂಟ್ಯೂಬ್ ಚಾನಲ್ ಇದೆ ಚೆನ್ನಪ್ಪ AC ಅಂತೇಳಿ, ಅಲ್ಲಿ ಹೋಗಿ ನೋಡಿ. ಅಲ್ಲಿ ಒಂದು ಏನು ಸಮಾಜ ಸೇವೆಗೆ ನೀವು ಅವಕಾಶ ಮಾಡಿಕೊಡಿ ಸ್ನೇಹಿತರೆ ಅನ್ನೋದು ನನ್ನ ಒಂದು ಸಣ್ಣ ಕೋರಿಕೆ. ಮೊನ್ನೆ ಉದಯ್ ಸರ್ ಅವರು ಇದನ್ನೆಲ್ಲ ಗಮನಿಸಿ ನೋಡಿ, ಇಲ್ಲೆಲ್ಲ ಪಾಳು ಬಿದ್ದಿರೋದನ್ನು ಇದನ್ನೆಲ್ಲ ಈ ಜಾಗ ಎಲ್ಲನೂ ಒಂದು ಪಾರ್ಕ್ ಮಾಡಿ ಹಿರಿಯ ನಾಗರಿಕರು ಬಂದು ಇಲ್ಲಿ ಕೂತ್ಕೊಳ್ಳುವಂಗೆ, ಬೆಳಗ್ಗೆ ಸಂಜೆ ಅವರು ವಾಯು ವಿಹಾರ ಮಾಡುವಂಗೆ ಅದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ನಾನು ಕೇಳ್ತಕ್ಕಂಥದ್ದು ಅಷ್ಟೇ ಸ್ನೇಹಿತರೆ. ಈ ಲಿಫ್ಟ್ ಇರಿಗೇಷನ್ನು 8-9 ಕೋಟಿ ಖರ್ಚು ಮಾಡಿ ಆ ಹಾಳುಗೆಡುವಿಗೆ ಇಲ್ಲಿ ಕರೆಂಟ್ ಇದೆ, ನೀರು ಸಲೀಸಾಗಿ ಒಂದು ಬಟನ್ ಒತ್ತಿದ್ರೆ ರುದ್ರಾಕ್ಷಿಪುರ ಕೆರೆಗೆ ಮತ್ತು ತೈಲೂರು ಕೆರೆಗೆ ನೀರು ಇಲ್ಲಿಂದ ಹೋಗುತ್ತೆ ಸ್ನೇಹಿತರೆ. ಇದು ಅನ್ಯಾಯ ಅಲ್ವೇ? ಅಧಿಕಾರಿ ಮಟ್ಟದಲ್ಲಿ ಇದನ್ನು ಆಗಬಾರ್ದೆ? ಅಧಿಕಾರಿ ಮಟ್ಟದಲ್ಲಿ ಇದನ್ನು ಸರಿಪಡಿಸಬಾರ್ದೆ? ಮಾನ್ಯ DC ಸಾಹೇಬ್ರೆ, ದಯಮಾಡಿ ಇದನ್ನು ಬಂದು ನೋಡಿ, ನೀವು ಪರಿಶೀಲನೆ ಮಾಡಿ ಇಲ್ಲಿ ಒಂದು ನ್ಯಾಯ ಕೊಡಿಸ್ಕೋಬೇಕು ಅಂತ ನಾನು ಕೇಳ್ತೀನಿ ಸ್ನೇಹಿತರೆ. ನಿಜವಾಗ್ಲೂ ನಾನು ಏನು ಈ ಕೊಳಕನ್ನು ತಂದು ಆ ಶಿಂಷಾ ನದಿಗೆ ಬಿಡ್ತಾ ಇದ್ದಾರೆ. ಏನು ಮುನ್ಸಿಪಾಲ್ಟಿ ಅಂತ ಏನಿದೆ ಅದರ ಕೊಳಕು ನೀರು ಇದರೊಳಗಡೆ ಹರಿತಾ ಇದೆ. ಇದು ನಿಜವಾಗ್ಲೂ ಅನ್ಯಾಯ. ಈ ಏನು ಪ್ರವಾಸಿಗರು ಅಥವಾ ಏನು ಯಾತ್ರಾರ್ಥಿಗಳು ವೈದ್ಯನಾಥಪುರಕ್ಕೆ ಬರ್ತಾರೆ, ಅಲ್ಲಿ ಏನು ಮುಳುಗಿ ಹೇಳಿ ಪವಿತ್ರ ಆದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ಕೊಳಕು ನೀರಲ್ಲಿ ಸ್ನಾನ ಮಾಡಿದ್ರೆ ಪವಿತ್ರವಾದದೇನು ಪವಿತ್ರತೆ ಅದು ಕಾಣೋದಿಲ್ಲ ಸ್ನೇಹಿತರೆ. ಇವತ್ತೇನು ರಥ ಸಪ್ತಮಿ, ಇವತ್ತು ನಿಜವಾಗ್ಲೂ ಏನು ಜನ ಪೂಜೆ ಮಾಡ್ತಾರೆ. ನಿಜವಾಗ್ಲೂ ಆ ಪೂಜೆಯಲ್ಲಿ ಅದಕ್ಕೆ ಏನು ನುಡಿದಂತೆ ನಡೆ ಅಂದ್ರೇನು, ನಾನು ಸತ್ಯವಂತನಾಗಿ ಬಾಳಬೇಕು. ಏನು ದೇವರ ಮುಂದೆ ಹೋಗಿ ನಿಂತ್ಕೊಂಡು ನಾನು ದೇವರೇ ನನ್ನನ್ನು ಕಾಪಾಡು ಅಂತ ಹೇಳ್ಬಿಟ್ರೆ ಅಲ್ಲಿಗೆ ಅದು ನಿಜವಾಗ್ಲೂ ಏನು ನುಡಿತೀಯೋ ನೀನು, ಏನು ನುಡಿದಂತೆ ನಡೆಯುವಂಥ ಸರ್ಕಾರಗಳು ಬೇಕು. ಎಲ್ಲ ಜಾತಿ ಜನಾಂಗನೂ ಒಂದೇ ಅನ್ನೋದನ್ನು ನೋಡುವಂತಹ ಸರ್ಕಾರಗಳು ನಿಜವಾಗ್ಲೂ ಏನು ನಮ್ಮ ಒಂದು ಭಾರತ ಜಾತ್ಯತೀತ ರಾಷ್ಟ್ರ ಸ್ನೇಹಿತರೆ. ಇದರಲ್ಲಿ ಹಲವಾರು ಜಾತಿಗಳು, ಹಲವಾರು ಜಾತಿಯ ಜನಾಂಗಗಳು ಇದ್ದೀವಿ. ನಾವೆಲ್ಲರೂ ಒಂದೇ ಅಂತೇಳಿ ಅಣ್ಣ ತಮ್ಮಂದಿರಂತೆ ಬದುಕಬೇಕಾಗಿರೋದು ಧರ್ಮ ಅಂತ ನಾನು ತಿಳ್ಕೊಳ್ತಾ ನೋಡಿ, ಇಲ್ಲಿ ಏನು ಒಂದು ಯಂತ್ರಾಗಾರ ಇದೆ, ಇದಕ್ಕೆ ಒಂದು ನ್ಯಾಯ ಕೊಡಿಸ್ಕೊಳ್ಬೇಕು ಅಂತ ಹೇಳಿ ಕೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.